ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಲೋಕಸಮರ ಕೈ ಕಮಲ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಇನ್ನೇನು ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಕೇವಲ ಕೆಲವೇ ದಿನಗಳಲ್ಲಿ ಏನು ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಒಂದು ದೊಡ್ಡ ಫೈಟನ್ನು ಕಾಣ್ಬೋದು. ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಭರವಸೆ ನೀಡೋದಾದರೆ, ಮತ್ತೊಂದು ಕಡೆ ಕಮಲ ಪಡೆ ಕೂಡ ನಮ್ಮ ಮೋದಿಯ ಗ್ಯಾರಂಟಿ ಅನ್ನುವಂಥದ್ದು. ಈ ಎರಡು ಪಕ್ಷಗಳ ನಡುವೆ ನಡೆಯುವಂಥ ಒಂದು ಫೈಟ್, ಒಂದು ಕುತೂಹಲ, ಮತ್ತು ಅದರಲ್ಲೂ ಕೂಡ ಪ್ರತಿಷ್ಠಿತ ಕಣವಾದಂಥ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಏನಾಗಲಿದೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮೊಂದಿಗೆ ಇವತ್ತು ವಿಶೇಷವಾದ ಒಬ್ಬರು ಅತಿಥಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಮೂಡದ ಮಾಜಿ ಅಧ್ಯಕ್ಷರು ಆದಂಥ ಸುರಯ್ಯ ಅಬ್ರಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹುಶಃ ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನ ಪ್ರಕಟಗೊಳಿಸ್ತಾರೆ. ಈಗ ಬಹುಶಃ ಒಂದು ಉಚಿತ ಬಸ್ ಪ್ರಯಾಣ ಇರ್ಬೋದು, ಮತ್ತು ಮಹಿಳೆಯರ ಖಾತೆಗೆ 2,000 ಹಾಕುವಂಥದ್ದಿರ್ಬೋದು. ಈ ಚುನಾವಣೆ ಮಹಿಳೆಯರ ಪಾತ್ರ, ಮಹಿಳಾ ಮತದಾರರ ಪಾತ್ರ ಹೇಗಿರುತ್ತೆ ಅಂತ ತಾವು ಅನ್ಕೋತೀರ? ಒಬ್ಬರು ಮಹಿಳಾ ಮತದಾರರಾಗಿ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿ ತಾವು. ನಾವು ಸ್ಟಾರ್ಟ್ ಮಾಡೋ ಮುಂಚೆ ನಾನು ಕೊಡಗು ಜಿಲ್ಲೆ ಪ್ರತಿಯೊಬ್ಬರು ಮಹಿಳೆಗೆ ನಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ನಾನು ತುಂಬ ಥ್ಯಾಂಕ್ಫುಲ್ ಆಗಬೇಕು. ಫಸ್ಟ್ ನಾನು ಡೆಲಿವರ್ ಮಾಡಬೇಕು, ಯಾಕಂದರೆ ಇದೇ ವೇದಿಕೆಯಲ್ಲಿ ನೀವು ಇದೀಗ ಕೊಡಗು ಚಾನೆಲ್ ಅವರು ನಮ್ಮ MLA ಎಲೆಕ್ಷನ್ನಲ್ಲಿ ಇದೇ ಪ್ರಶ್ನೆ ನೀವು ಮಾಡಿದ್ದೀವಿ. ಅದಕ್ಕೆ ನಾನು ಸರ್, ನಮ್ಮ ಇಡೀ ಕೊಡಗು ಮಹಿಳೆಯವರು ಒಳ್ಳೆ ರೀತಿಯಲ್ಲಿ ನಮ್ಮ ಎರಡು ಕ್ಯಾಂಡಿಡೇಟ್ಯನ್ನು ಗೆಲ್ಲಿಸಿ ಒಂದು ವಿಶ್ವಾಸ ನಮಗೆ ತೋರಿಸ್ಕೊಟ್ರು. ಇದರಿಂದ 10% ಜಾಸ್ತಿನೇ ನಮ್ದು ಕೆಲಸ ಈ ಲೋಕಸಭಾ ಚುನಾವಣೆಗೆ ಇದೆ ಅಂತ ನಾನು ಹೇಳಲಿಕ್ಕೆ. ಯಾಕಂದ್ರೆ ಆ ಟೈಮ್ನಲ್ಲಿ ನಮಗೆ ಯಾವುದೋ ಅಷ್ಟು ಗ್ಯಾರಂಟಿ ಬಗ್ಗೆ MLA ಎಲೆಕ್ಷನ್ ಅಲ್ಲಿ ಮಹಿಳೆಯರಿಗೆ ತಲುಪಿಲ್ಲ. ಗೆದ್ದಾದ್ಮೇಲೆ ನಾವು ಏನ್ ಆಶ್ವಾಸನೆ ಕೊಟ್ಟಿದ್ದು ನಮ್ಮ ಸರ್ಕಾರದಿಂದ, ನಮ್ಮ CM ಸಿದ್ದರಾಮಯ್ಯ ಸರ್ ಇರಲಿ ಮತ್ತೆ ನಮ್ಮ DCM DK ಸಾಹೇಬ್ರ ಇರಲಿ, ಇಬ್ರು ಅವರು ಮಾತಿಟ್ಕೊಂಡು ಮಹಿಳೆಯರಿಗೂ ಯಾವ ಮಟ್ಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಒಂದು ನೋಡಿ, ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಮಾಡಲಿಲ್ಲ ಅವರು. ಪ್ರತಿಯೊಬ್ಬರು ಮನೆಗೆ ಎಲ್ಲಿ ಮಹಿಳೆಯವರಿದ್ದಾರೆ ಪ್ರತಿಯೊಬ್ಬರು ಮಹಿಳೆಗೆ ಈ ಅವಕಾಶಗಳನ್ನು ತಲುಪಿದ್ದಾರೆ. ಇನ್ನು ಏನು BJP ಅವ್ರಿಗೆ 70 ವರ್ಷದಿಂದ ನಮ್ಗೆ 70 ವರ್ಷ ಹೋಗೋದು ಬೇಡ. ನಾವು ಬರೀ 1 ವರ್ಷ ಆಯ್ತು ಲೋಕಸಭಾ ಚುನಾವಣೆ. ನಮ್ ಬರೀ ಕೊಡಗು ಜಿಲ್ಲೆ ಸೀಮಿತ ನಾವು ಮಾತಾಡೋಣ. ಇಬ್ರು ಶಾಸಕರು ಗೆದ್ಬಿಟ್ಟು ನಮ್ಗೆ ಮತ್ತೆ ನಮ್ಮ ಮಹಿಳೆಯರಿಗೆ ಎಷ್ಟು ಸ್ಫೂರ್ತಿ ತಂದಿದ್ದಾರಂತೆ. ನೀವೇ ಇದಕ್ಕೆ ನೀವು ಚಾನಲ್ ಹೇಗೂ ತೋರ್ಸ, ನಾವು ನಿಮ್ಗೇನು ಧನ್ಯವಾದಗಳು ಕೊಡಬೇಕು. ಯಾಕಂದ್ರೆ ಆ ಒಳ್ಳೆ ರೀತಿನಲ್ಲಿ ನಮಗೆ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಸೊ ಈ ನೆಕ್ಸ್ಟ್ ನಮ್ಮ ಈಗ ಬರ್ತಾ ಚುನಾವಣೆಗೆ ನಮ್ಮ ಮಹಿಳೆಯರ ಪಾತ್ರ ತುಂಬಾ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಗಂಡಸರಿಂದ ಜಾಸ್ತಿ ನಮ್ಮ ಮಹಿಳೆಯವ್ರದ್ದು ಪಾತ್ರ ಇದೆ. ನಾವು ವೋಟರ್ಸು ಮಹಿಳೆಯವರು ಜಾಸ್ತಿ ಈ ಕೊಡಗು ಜಿಲ್ಲೆಯಲ್ಲಿ ನಾವು ಇದ್ದೀವಿ. ಅದಕ್ಕೆ ಈ ಶಕ್ತಿ ನಾವು ತೋರಿಸಿದೀವಿ, ಮುಂದೆಗೆ ನಾವು ತೋರಿಸ್ತಾ. ಅದಕ್ಕೆ ನಂದು 5 ವರ್ಷ ಟರ್ಮ್ ಅನ್ನು ನಾನು ಈ ಫೆಬ್ರವರಿಗೆ ನಮ್ದು I have finished my 5th term. Still my high command has a faith on me. I'm leading my party. ಮಹಿಳೆಯರಿಗೆ ತಕೊಂಡು ನಾನು ವಿಶ್ವಾಸ ತಕೊಂಡು ನಮ್ಮ ಪಾರ್ಟಿ ಲೀಡ್ ಮಾಡ್ತಾ ಇದ್ದೀನಿ. ಇದೇ ವಿಶ್ವಾಸ ಇಟ್ಕೊಂಡು ಮತ್ತೆ 2 MLA ಸಪೋರ್ಟ್ ಇಟ್ಕೊಂಡು ಇನ್ನು ಒಳ್ಳೆ ರಿಸಲ್ಟ್ ನಮ್ಮ ಸರಿ ಕೊಡಗು ಜಿಲ್ಲೆಗೆ ಕೊಡ್ತೀವಿ. ಈಗ ಕಳೆದ ಬಾರಿಯ MP ಎಲೆಕ್ಷನ್ ಏನು ನಡೀತು, ಆ ಸಂದರ್ಭದಲ್ಲಿ ನೋಡಿದ್ರೆ ಪ್ರತಾಪ್ ಸಿಂಹ ಅವರು ಅವತ್ತಿನ ಕ್ಯಾಂಡಿಡೇಟ್ ಇದ್ರು. ಒಂದು ಬಾರಿ ಗೆದ್ದಿದ್ರು ಕೂಡ ಅವರು, ಮತ್ತು ಕೇಂದ್ರದಲ್ಲೂ ಕೂಡ BJP ಸರ್ಕಾರ ಇತ್ತು, ರಾಜ್ಯದಲ್ಲೂ ಕೂಡ BJP ಸರ್ಕಾರ ಇತ್ತು. ಅಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ನಿರಾಸೆ ಉಂಟಾಗಿತ್ತು. ಆದರೆ ಈ ಬಾರಿ ಹಾಗಲ್ಲ. ಯಾಕೆಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತು ಕೊಡಗಿನ 2 ಕ್ಷೇತ್ರಗಳಲ್ಲಿ ಕೂಡ ಇಲ್ಲಿಯ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಹೀಗಿರುವಾಗ ಈ ಲೋಕಸಭೆ ಅಭ್ಯರ್ಥಿ M. ಲಕ್ಷ್ಮಣ್ ಅವರ ಗೆಲುವಿಗೆ ಹೇಗೆ ಆಗ್ಬೋದು ಅಂತ? ಗೆಲುವು ಸರ್, ಒಂದು ನಾನು ಕ್ಯಾಂಡಿಡೇಟ್ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. Last time when my high command gave 2 candidates, that is, one was Advocate General Mr. Ponnana and the other was Dr. Mantarwada. ನೀವು ಗಮನ ಕೊಡಿ, ಯಾಕೆಂದ್ರೆ ನಾನು ಅವರು ವಿತ್ ಅವ್ರ ಡೆಸಿಗ್ನೇಷನ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, this time they have picked up an engineer. ಬಿಕಾಸ್ ಆ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ನಲ್ಲಿ ಅವಶ್ಯಕತೆ ಇತ್ತು. ಆಪರೇಷನ್ ಮಾಡ್ಲಿಕ್ಕೆ ಡಾಕ್ಟರ್ಗೆ ಕರ್ಕೊಂಡು ಬಂದ್ರು,
ಲೀಗಲ್ ಅಡ್ವೈಸರ್ಗೆ ಡಾಕ್ಟರ್ ಮಿಸ್ಟರ್ ಪೊನ್ನಣ್ಣಗೆ ಕರ್ಕೊಂಡು ಬಂದ್ರು. ಈಗ ಇಡೀ ನಮ್ಮ ಜಿಲ್ಲೆಗೆ ಬೇಕಾಗಿರೋದು ಅಭಿವೃದ್ಧಿ. ಅದಕ್ಕೆ ನಮ್ಮ ಡಾಕ್ಟರ್ ಲಕ್ಷ್ಮಣ್ ಸರ್ ಅವರು ಹೈಲಿ ಕ್ವಾಲಿಫೈಡ್ ಒಂದು ಮನುಷ್ಯ, ಅವರು ವೆರಿ ಡೌನ್ ಟು ಅರ್ತ್ ಮ್ಯಾನ್. ಮತ್ತೆ ಅವ್ರದ್ದು ಬಯೋಡೇಟಾ ಮತ್ತು ಅವ್ರ ಪೋರ್ಟ್ಫೋಲಿಯೋ ನೋಡಿದ್ರೆ ಹಿ ಈಸ್ ಬೀನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರ ನಮ್ದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇದೆ, ಅದು ಸಮೇತ ಚೇರ್ಮನ್. ಅಂದ್ರೆ ಹೀಸ್ ಗಾಟ್ ಸೋ ಮಚ್ ಆಫ್ ನಾಲೆಡ್ಜ್ ಅಬೌಟ್ ಹಿಸ್ ಫೀಲ್ಡ್. ಮತ್ತೆ ಆ ತರ ವ್ಯಕ್ತಿ ನಿಮ್ಗೆ ಸೊಸೈಟಿಗೆ ಸಿಗ್ತಾ ಇದೆ ಅಂದ್ರೆ ನಮ್ಗೆ ಎಲ್ಲ ಅದೃಷ್ಟ ಅದು. ಯಾಕೆ ಒಂದು ಏನಾದ್ರು ಕಟ್ಟಬೇಕಂದ್ರೆ ಆ ಸ್ಟ್ರಕ್ಚರ್ ಗಟ್ಟಿ ಇದ್ರೆ ಮಾತ್ರ ಆ ಸ್ಟ್ರಕ್ಚರ್ ನಿಲ್ಲೋದಕ್ಕೆ ಬಹುಶಃ ನಾನು ಹೇಳ್ತೀನಿ. ಅದಕ್ಕೆ 2 ಪಿಲ್ಲರ್ ಹಾಗೆ ನಮ್ಮ ಕೊಡಗುಗೆ ಕೊಟ್ಟಿದ್ದಾರೆ. ಅದ್ನಲ್ಲಿ ಇವ್ರದ್ದು ಬಲ ನಮ್ಗೆ ಸಿಗ್ಬಿಟ್ರೆ ವಿ ಕ್ಯಾನ್ ಡೂ ವಂಡರ್ಸ್ ಇನ್ ಕೊಡಗು. ಒಂದು ರೀತಿಯಲ್ಲಿ BJPಯಿಂದ ಯದುವೀರ್ ಒಡೆಯರ್ ಇದ್ದಾರೆ, ರಾಜಮನೆತನದವರು ಅನ್ನುವಂಥದ್ದು ಎಲ್ಲ ಕಡೆ ಬಿಂಬಿತವಾಗಿರುವಂಥ ಗೊತ್ತಿರುವಂಥದ್ದು, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಒಬ್ಬ ರಾಜಮನೆತನದವರು ಮತ್ತು ಮೋದಿಯ ಹವ, ಇವು ಎರಡೂ ಕೂಡ ಲಕ್ಷ್ಮಣ್ ಅವರಿಗೆ ಹೇಗೆ ಫೈಟ್ ಕೊಡ್ಬೋದು ಅಂತ ಸರ್ ಖುಷಿ ಆಯಿತು. ಅಂದರೆ ಒಂದು ರಾಜ್ಯ ಕಡೆಯಿಂದ ಒಂದು ಮಹಾರಾಜ ಮನೆ ಕಡೆಯಿಂದ ಒಂದು ಅಭ್ಯರ್ಥಿ ಬಂದು ಸ್ಪರ್ಧೆ ಮಾಡ್ತಾರೆ ಅಂದರೆ ವಿ ವೆಲ್ಕಮ್ ಹಿಮ್. ವಿ ಹ್ಯಾವ್ ಟೇಕನ್ ಹಿಮ್ ವೆರಿ ಸ್ಪೋರ್ಟಿವ್ಲಿ. ಲೆಟ್ ಅಸ್ ನಾಟ್ ಡಿಗ್ರೇಡ್ ಅಬೌಟ್ ಹಿಸ್ ಕ್ಯಾಂಡಿಡೇಚರ್. ನಾವು ನಮ್ಮ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಸಿ ಹಿ ಈಸ್ ಕಮ್ ಡೌನ್ ಫ್ರಮ್ ಅ ಮಹಾರಾಜ ಫ್ಯಾಮಿಲಿ. ಮತ್ತೆ ಅವರು ದಿ ಆರ್ ಇನ್ ಟು ಲಕ್ಸುರಿ ಕ್ಯಾಟಗರೀಸ್. ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ರಾಜಕೀಯದಲ್ಲಿ ಬರುವಾಗ ಈಗ ಮಿಸ್ಟರ್ ಪೊನ್ನಣ್ಣ ಸರ್ ಅವರು ರಾಜಕೀಯ ಅವ್ರಿಗೆ ಒಂದಿತ್ತು ಕನಸಿತ್ತು ರಾಜಕೀಯ ಬರಬೇಕು ಅಂತ. ಹೌ ಡಿಡ್ ಮೈ ಹೈಕಮಾಂಡ್ ಫೋಕಸ್? 2 ವರ್ಷ 3 ವರ್ಷ ಮುಂಚೆ ಪ್ರಕೃತಿ ವಿಕೋಪ ಆಯಿತು. ಹಿ ಸ್ಟಾರ್ಟೆಡ್ ಡೂಯಿಂಗ್ ಹಿಸ್ ವರ್ಕ್, ಡೆಲಿವರ್ಡ್ ಹಿಸ್ ವರ್ಕ್. ಹಿ ನೆವರ್ ಕೇಮ್ ವಿತ್ ಅ ಟ್ಯಾಗ್, ನಾನು ಅವ್ರದ್ದು ಮಗ ಇವ್ರದ್ದು ಮಗ, ನೋ ಇನ್ಫ್ಲುಯೆನ್ಸ್. ಹಿ ಗಾಟ್ ಹಿಸ್ ಸೀಟ್ ಬೈ ಹಿಸ್ ಎಫರ್ಟ್ಸ್. ಅದೇ ತರ ಡಾಕ್ಟರ್ ಮಂತರ್ಗೌಡರು ಅವರು ಹೊಸ ಮುಖ ಅಂತ ಏನು ಇಲ್ಲಿ ಫಸ್ಟ್ ಪ್ರೊಜೆಕ್ಟ್ ಮಾಡಿದ್ರೆ MLC ಎಲೆಕ್ಷನ್, ಇದೇ ಕೊಡಗು ಜನ ಇಲ್ಲ ಅವ್ರು ಇಲ್ಲಿ ಇರಲ್ಲ, ಅವ್ರು ಹೊರಗಡೆ ಅವರು ಅಂತ ಹೇಳ್ತಾ ಇದ್ರು. ಅಂದ್ರೆ ನಾ ಅದು ಹೇಳ್ತಾ ಇರೋದು, ಆ ಇಬ್ರು ಮನುಷ್ಯರು ವಾಟ್ ಎವರ್ ಪೀಪಲ್ ಥಾಟ್ ಅದು ಆಗಿಲ್ಲ. ಮೋರ್ ದೆನ್ ದಟ್ ದೇ ಡೆಲಿವರಿಂಗ್ ಇನ್ ಟು ಕೊಡಗು. ಬೀಯಿಂಗ್ ಅ ಡಾಕ್ಟರ್ ಮಂತರ್ಗೌಡ ಎಷ್ಟು ಬೇಗ ಅವರು ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ MRI ಮಿಷಿನ್, ಬಿಕಾಸ್ ಹಿ ಈಸ್ ಅ ಪ್ರೊಫೆಷನಲ್. ಆ ಪ್ರೊಫೆಷನಲ್ ಕಾರಣ ನಮ್ಮ ಜನರಿಗೆ ಅದು ಆ ರೀತಿಯಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದೆ. ಸೇಮ್ ಥಿಂಗ್ ಐ ವಿಲ್ ಟಾಕ್ ಅಬೌಟ್ ಮೈ ಕ್ಯಾಂಡಿಡೇಟ್ ಡಾಕ್ಟರ್ ಮಿಸ್ಟರ್ ಲಕ್ಷ್ಮಣ್ ಅವರು. ಹಿ ಈಸ್ ಅ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್ ಅಂದ್ರೆ ನಮ್ಮ ವಿಶ್ವೇಶ್ವರಯ್ಯ ಸರ್, ಬಿಕಾಸ್ ಇವನ್ ಐ ಆಮ್ ಅ ಸಿವಿಲ್, ನಮಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಒಂದು ಸಿವಿಲ್ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ಗೆ ಎಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಗುರ್ಸಿದ್ದಾರೆ ಅಂದ್ರೆ ಹಿ ಇಸ್ ಅ ನಾರ್ಮಲ್ ಜಸ್ಟ್ ಸ್ಪೋಕ್ಸ್ ಪರ್ಸನ್. ಯಾರು ಮತ್ತು ಸಿನ್ಸಿಯರ್ ಮ್ಯಾನ್. ಇಷ್ಟು ಸ್ಪೋಕ್ಸ್ ಪರ್ಸನ್ ಅಲ್ಲಿ ಪ್ರತಿಯೊಂದು ಸರಿ ನಮ್ಮ ಜಿಲ್ಲೆಗೆ ಬಂದು ಕೌಂಟರ್ ಕೊಟ್ಟೆ ಇರೋದು ನೋಡೋರು ಡಾಕ್ಟರ್ ಮಿಸ್ಟರ್ ಲಕ್ಷ್ಮಣ್ ಸರ್. ಯಾವ ರೀತಿಯಲ್ಲಿ ಪ್ರತಾಪ್ ಸಿಂಹ ಸರ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ಬೇರೆ ಯಾವ್ದು ಏನು ವ್ಯಕ್ತಿ ವಿಚಾರದ ನಮಗೆ ಬೇಡ, ಬಟ್ ಅಕಾರ್ಡಿಂಗ್ ಟು ದ ಪ್ರೊಫೆಷನಲ್ ಫೀಲ್ಡ್ ನಲ್ಲಿ ಪೊಲಿಟಿಕಲ್ ಫೀಲ್ಡ್ ಹೌ ಯೂಸ್ ಟು ಕೌಂಟರ್. ಸಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ಮ ಜನರಿಗೆ ಅಲ್ಲಿ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಾ ಇದೆ ಜನರಿಗೆ ತಲುಪಿಸ್ಬೇಕು. ಅದೇ ನೋಡ್ತಾ ಇರೋದು ನ್ಯೂಸ್ಗಳು. ಬರೀ ಸುಳ್ಳು ಮಾತು ಹೇಳ್ಬಿಟ್ಟು ಆಶ್ವಾಸನೆ ತೋರಿಸ್ಬಿಟ್ಟು ಜನರಿಗೆ ಆಸೆ ತೋರ್ಕೊಂಡು ಇರೋದು, ಅದು ನಾವು ಕಲ್ತಿಲ್ಲ. ನಾವು ಮುಂದಕ್ಕೆ ಕಲಿಸ್ತೇವೆ, ಬೇರೆ ಜನಕ್ಕೆ ನಾವು ಕಲ್ಸಲ್ಲ. ಒಂದು ರೀತಿಯಲ್ಲಿ ಏನು ನೀವೀಗ ಸಾರಿ ಸರ್ ಕ್ರಾಸ್ ಕ್ವೆಶ್ಚನ್, ನೀವು ನನಗೆ ಹೇಳಿದ್ರು ಮಹಾರಾಜ್ ಅವ್ರು ಬಂದಿದ್ದಾರೆ, ಯಾವ ತರ ನೀವು, ನಾನು ಹೇಳಿದ್ರು ಅವ್ರು ಬರೋದು ತಪ್ಪಿಲ್ಲ. ಅಂದ್ರೆ ನಾನು ವಿಶ್ವಾಸ, ಫಸ್ಟ್ ಜನರದ್ದು ವಿಶ್ವಾಸ ಯಾವ ಮಟ್ಟದಲ್ಲಿ ನಾವು ಹೋಗಿ ಆರ್ ವಿ ಅಪ್ರೋಚಬಲ್ ಟು ದ ಪೀಪಲ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. MP ಆದ ತಕ್ಷಣ ಇಟ್ ಇಸ್ ನಾಟ್ ಎ ಸುಲಭ ಅದು ಪೋಸ್ಟ್ ಅಲ್ಲ, ಇಟ್ ಇಸ್ ಅ ಪೋಸ್ಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್. ನಮ್ದು ಏನೇನು ಸಿ ಕೊಡಗು, ಇಫ್ ಐ ಟೇಕ್ ಕೊಡಗು, ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಫ್ ಕೊಡಗು. ಆದ್ರೆ ನಮ್ಗೆ ಸೌಲಭ್ಯಗಳು ನಮ್ಮ ಕೊಡಗು ಅವ್ರಿಗೆ ಎಷ್ಟು ಸಿಗ್ತದೆ? ಇಷ್ಟು ಹೌದು, ಪ್ರತಾಪ್ ಸಿಂಹ 2 ಟರ್ಮ್ ಇದ್ರು. ಡೆಫಿನೆಟ್ಲಿ ಲೆಟ್ ಹಿಮ್ ಶೋ ವಾಟ್ ಹ್ಯಾಸ್ ಹಿ ಡನ್ ಟು ಕೊಡಗು. ಇಲ್ಲ ಅಂದ್ರೆ ಈ ಸಲ ಮಿಸ್ಟರ್ ಪ್ರತಾಪ್ ಸಿಂಹ ಬಂದಿದ್ರೆ ನಮ್ಗೆ ಗೆಲುವು ಇನ್ನೂ ಖಚಿತ ಇತ್ತು. ನಾನು ಇದು ಗೆಲುವು ಈಸಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಐ ಡೋಂಟ್ ನೋ ಹೌ ಫಾರ್ ಈಸ್ ಗೋಯಿಂಗ್ ಟು ಬಿ ಅ ಕಾಂಟ್ರಿಬ್ಯೂಟರ್ ಫಾರ್ ದ ಸೊಸೈಟಿ ಅಂತ. ಆ ಮಟ್ಟದ ಜನ ಆ ಲೆವೆಲ್ಗೆನೆ ಇರ್ತಾರೆ. ಸೊ ಯಾವ ರೀತಿಯಲ್ಲಿ ಅವ್ರ ಹೈಕಮಾಂಡ್ ಫಸ್ಟ್, ಯಾಕಂದ್ರೆ ಒಂದು ಇಂಟರ್ವ್ಯೂ ಅವ್ರದ್ದು ನೋಡಿದ್ದೀನಿ ನಾನು, ಮಿಸ್ಟರ್ ಯದುವೀರ್ ಮಹಾರಾಜ ಅವ್ರದ್ದು. He was not interested in politics. Why he's got into the politics ಅಂತ ಬೇರೆ ಪ್ರಶ್ನೆ. ಬರೀ ಮೋದಿಸ್
ಸರ್ಗೆ ಮಾತ್ರ ಹೆಸರು ಇಟ್ಕೊಂಡು ಇಫ್ ಇಸ್ ಕಮಿಂಗ್ ಆ್ಯಂಡ್ ಪ್ರೊಜೆಕ್ಟಿಂಗ್ ಐ ಥಿಂಕ್ ಇಟ್ ಇಸ್ ನಾಟ್ ಅ ಫೇವರ್ ಥಿಂಗ್ ಮತ್ತು ಅವ್ರವ್ರದ್ದು ಬಿಟ್ಟಿರೋದಲ್ಲ ಐ ಮೀನ್ ಇಟ್ ಇಸ್ ಹಿಸ್ ಆಪ್ಷನ್ ಟು ಚೂಸ್. ಅಷ್ಟು ಉತ್ಸಾಹ ಇದ್ದರೆ ನೀವು ಸೊಸೈಟಿಗೆ ಏನಾದರೂ ನಾವು ಮಾಡಬೇಕಂದ್ರೆ ಆ್ಯಸ್ ಅನ್ ಇಂಜಿನಿಯರ್ ನಾವು ಸೊಸೈಟಿಗೆ ಮಾಡಲಿಕ್ಕೆ ಅವಕಾಶ ಇದೆ, ಆ್ಯಸ್ ಅ ಡಾಕ್ಟರ್ ನಾವು ಸೊಸೈಟಿಗೆ ಮಾಡಲಿಕ್ಕೆ. ಬಟ್ ಮಹಾರಾಜ ಕಡೆಯಿಂದ ಫಸ್ಟ್ ಯಾಕಂದ್ರೆ ಅವ್ರ ತಂದೆನು ಫ್ರಮ್ ಹಿಸ್ ಫ್ಯಾಮಿಲಿ 4 times ಗೆದ್ದಿದ್ದು MP ಎಲೆಕ್ಷನ್ ಫ್ರಮ್ ಕಾಂಗ್ರೆಸ್. ಸೊ ಆ ಉದ್ದೇಶ ಇದ್ರೆ ಅವರು ಕಾಂಗ್ರೆಸ್ ಸೇರ್ಬೇಕಿತ್ತು, ನಾಟ್ ಓನ್ಲಿ ಬಿಕಾಸ್ ಆಫ್ ಮಿಸ್ಟರ್ ಮೋದಿ ಹಿ ಹ್ಯಾಸ್ ಟು ಜಾಯಿನ್ BJP. We would have welcomed him rather than Nabat yours. But my high command always prefers, ಯಾಕೆ ಡಾಕ್ಟರ್ ಸುಶ್ರುತ್ ಗೌಡ ಇದ್ರು ನನಗೆ ಹೊಸ ಮುಖ. But what did my high command told? No, you have to show your things in politics for some time. ಬಂದ ತಕ್ಷಣ ದುಡ್ಡಿದೆ ಅಂದರೆ ಫ್ಯಾಮಿಲಿ ನೇಮ್ ಇದೆ ಅಂದರೆ ನಾವು ಪಾಲಿಟಿಕ್ಸ್ ಪೊಸಿಷನ್ಸ್ ಕೊಡಲ್ಲ, ಯು ಪ್ರೂವ್ ಯೋರ್ ಸೆಲ್ಫ್ ಅಂತ ನಮ್ಮ ಹೈಕಮಾಂಡು ಈ ಕ್ಯಾಂಡಿಡೇಟ್ ನೋಡಿ ವೆರಿ 3 ಕ್ಯಾಂಡಿಡೇಟು ಕನಿಷ್ಠ ನಾನು ತಿಳ್ಕೊಳ್ತಾ ಇದ್ದೀನಿ. ಒಂದು ಇವರು ಇದ್ರು ಚಂದ್ರಮೌಳಿ ಸರ್ ಅಡ್ವೊಕೇಟ್ ಇದ್ರು, he was also a fantastic candidate. Doctor ಇನ್ನೊಬ್ರು ಸುಶ್ರುತ್ ಗೌಡ ಇದ್ರು and Dr. I mean Mr. Lakshman. Or among these they have choose Mr. Lakshman ಅಂತ ಅವ್ರ ಕ್ಯಾಲಿಬರ್, ಅವ್ರದ್ದು ಸರ್ವಿಸ್ ಟು ದ ಪಾರ್ಟಿ ಇದೆಲ್ಲ ನೋಡಿಕೊಂಡು ನಮ್ಮ ಹೈಕಮಾಂಡ್ ಸೆಲೆಕ್ಟ್ ಮಾಡಿರೋದು. ಸೊ ಇದೇ ಥರ ಪ್ರತಿಯೊಬ್ಬರಿಗೆ ಅವಕಾಶ ಸಿಕ್ಕಲ್ಲ. ಜನರಿಗೆ ಒಳ್ಳೆ ಕ್ಯಾಂಡಿಡೇಟ್ ಈ ಸರಿ ಸಿಕ್ಕಿದೆ ಸರ್. ತಾವೆಲ್ಲ ಮನ್ಸು ಮಾಡಿದ್ರೆ ಒಂದು ಇಂಜಿನಿಯರ್ಗೆ, ನಾನು ಬೇರೆ ಏನು ಹೇಳಿಲ್ಲ, ಒಂದು ಇಂಜಿನಿಯರ್ಗೆ ಗೆಲ್ಲಿಸಿ ಅಭಿವೃದ್ಧಿ ಆಗೋದಕ್ಕೆ 200% ಕನ್ಫರ್ಮ್ ಅದು. ಮೇಡಮ್, ಈಗ ನಾವು ಒಂದು ಮಾತು ಹೇಳಿದ್ರಿ ಏನಂತಂದರೆ ಬಹುಶಃ ಇಲ್ಲಿ ಮಹಿಳಾ ಮತದಾರರು ನಿರ್ಣಾಯಕ ನಮ್ಮ ಜಿಲ್ಲೆಯಲ್ಲಿ ಅಂತ ಮಾತು ಹೇಳಿದ್ರಿ. ಅದು ಹೌದು ಕೂಡ. ಮತ್ತು ಅದಕ್ಕೆ ಹಲವಾರು ಏನು ಈಗ ಕೆಲವು ಸ್ಕೀಮ್ಗಳಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಾಕೋದಿರ್ಬೋದು ಅಥವಾ ಉಚಿತ ಪ್ರಯಾಣ ಇರ್ಬೋದು, ಈ ರೀತಿ ಹಲವಾರು ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರ ನೀಡಿದೆ. ಅದ್ರ ಜೊತೆಗಲ್ಲೂ ಕೂಡ ಕೇಂದ್ರ ಏನು ಕಾಂಗ್ರೆಸ್ ಬಂದರೆ ನಮ್ಮಲ್ಲೂ ಕೂಡ ಈ ರೀತಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇದನ್ನು ಇನ್ನೊಬ್ರು ಕೇಳಿದ್ದಾರೆ, ಏನಂದರೆ ಗ್ರಾಮೀಣ ಮಹಿಳೆಯರು ಈ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಸರ್? ನಾವು ಏನು ಒಂದು ಡೆವಲಪ್ಮೆಂಟ್ ಅಂತ ಇಟ್ಕೊಂಡು ಸಿದ್ದರಾಮಯ್ಯ ಸರ್ ಮತ್ತು DK ಸರ್ ಒಂದು ಕನಸು ನೋಡಿದ್ರು. ಆ್ಯಂಡ್ ಮ್ಯಾಕ್ಸಿಮಮ್ ಯು ಹ್ಯಾವ್ ಟು ಸಿ, ಯಾಕಂದರೆ 50% ರಿಸರ್ವೇಷನ್ ನಮ್ಮ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕಿತ್ತು, ಆ ಬಿಲ್ಲು ಅದು ಆಗಿಲ್ಲ. ಇವರ ಸರ್ಕಾರದಲ್ಲಿ, ಯಾರು BJP ಸರ್ಕಾರದಲ್ಲಿ, ಓಕೆ ಫೈನ್ ದೇ ಡಿಡ್ಂಟ್ ಡು. ಬಟ್ ಮೈ ಸ್ಟೇಟ್ ಗೌರ್ಮೆಂಟ್ ವಾಟ್ ಹ್ಯಾಸ್ ದೇ ಡನ್, ಯಾವ ರೀತಿಯಲ್ಲಿ ನಾವು ಮಹಿಳೆಯರಿಗೆ ಗ್ರಾಮೀಣ ಥರನೇ ನಾನು ತಗೊಳ್ಳಲ್ಲ, ಅರ್ಬನ್ ಬೇಡ, ಅಲ್ಲಿ ಕನಿಷ್ಠ ನಮಗೆ ಕಾಲ್ ಸೆಂಟರ್ಸ್ ಇದೆ, ಬೇರೆ ಬೇರೆ ಅವಕಾಶಗಳು ನಮಗೆ ಸಿಗ್ತದೆ, ಜಾಬ್ ಓರಿಯೆಂಟೇಷನ್. ಈ ಕಡೆ ನಾವು ಬರುವಾಗ ಗ್ರಾಮೀಣ ಥರ ಈ ಮಹಿಳೆಯಾಗಿ ಇದು ಬಿಟ್ಟು ಏನಿದೆ, ಫಾರ್ಮರ್ಸ್ಗೆ ನೋಡಿದ್ರೆ ಅಷ್ಟು ಬೆಲೆಗೆ ಈಗ ರೇಟ್ ಇಲ್ಲ. ಈಗ ನೋಡಿದ್ರೆ ಎಷ್ಟು 2 ತಿಂಗಳಾಯ್ತು ಮಳೆನೂ ಇಲ್ಲ. ಸೊ ಈ ಥರ ಕಷ್ಟ ಬಂದರೆ ನಮಗೆ ಕಾಂಗ್ರೆಸ್ ಕಡೆಯಿಂದ, ನಮ್ಮ ಸರ್ಕಾರ ಕಡೆಯಿಂದ ಏನು ಸೌಲಭ್ಯಗಳು ಆಗಬೇಕು ಅಂತ ಇದೆಯಾ? ಸಿ ಜಸ್ಟ್ ಟೇಕ್ ಒನ್ ಎಕ್ಸಾಂಪಲ್, 2,000 ಒಂದು ಮಹಿಳೆಗೆ ಸಿಗ್ತಾ ಇದೆ ಅಂದರೆ ಆ 2,000 ಅವಳು ಸಿ ಟುಡೇಸ್ ವರ್ಲ್ಡ್ ಎವ್ರಿಬಡಿ ಇನ್ ಅ ಫ್ಯಾಮಿಲಿ ಎವ್ರಿಬಡಿ ಇಸ್ ಅ ಡಯಾಬಿಟಿಕ್. ಪ್ರತಿಯೊಬ್ಬರು ಮನುಷ್ಯರಿಗೆ ಡಯಾಬಿಟಿಕ್ ಮೆಡಿಸಿನ್ ತಗೊಳ್ಬೇಕಂದ್ರೆ 7,500 ರೂಪಾಯಿ ನಾರ್ಮಲ್ ಖರ್ಚು. ಗೌರ್ಮೆಂಟ್ಗೆ ಹೋದ್ರೆ ಎಲ್ಲರಿಗೆ ಗೌರ್ಮೆಂಟ್ ಫೆಸಿಲಿಟಿ ಇದೆಯಾ ಇಲ್ಲ, ಅವ್ರು ಕಾರ್ಡ್ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ. ಅಟ್ ಲೀಸ್ಟ್ ಇನ್ ಅ ಫ್ಯಾಮಿಲಿ ಯು ವಿಲ್ ರಿಕ್ವೈರ್ 2,000 ಫಾರ್ ದ ಮೇಂಟೆನೆನ್ಸ್ ಆಫ್ ಯೋರ್ ಮೆಡಿಸಿನ್ಸ್. ಅದು ಪ್ರತಿಯೊಬ್ಬರು ಮನೆಗೆ ಅಲ್ಲಿ ತಲುಪ್ತಾ ಇದೆಯಾ? ಲೆಟ್ ಅಸ್ ನಾಟ್ ಸ್ಪೀಕ್ ಅಬೌಟ್ ವಾಟ್ ದಿ ಅದರ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡನ್. ಅಟ್ ಲೀಸ್ಟ್ ಮೈ ಗವರ್ಮೆಂಟ್ ಇಸ್ ಡೂಯಿಂಗ್. ಹೆಮ್ಮೆ ವಿಚಾರ, ನೀವು ಮಾಡಿ. ನಿಮ್ಗೆ ನಿಮ್ಮ ಹತ್ರ ಕಾಲ ಇತ್ತಲ್ಲ, 15 ಲಕ್ಷ ಹೇಳಿದ್ರು, ನಾವು 15 ಲಕ್ಷ ಕೇಳಿಲ್ಲ, 15,000 ರೂಪಾಯಿ 15 ರೂಪಾಯಿ ಹಾಕಿದ್ದೀರಾ, ಅದು ಹಾಕಿಲ್ಲ. ಅಟ್ ಲೀಸ್ಟ್ ನಮ್ಮ ನಾಯಕರು ಹೇಳಿದ್ರು 2,000 ಮಹಿಳೆಯರಿಗೆ ಕೂಡ. ಸಿ ಹಿ ಹ್ಯಾಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದ ವುಮೆನ್ಸ್. ಯಾಕೆ ಇಷ್ಟು ವರ್ಷದಿಂದ ನಾವೇ ಅಡುಗೆ ಮಾಡಿ ನಿಮ್ಗೆ ಬಳಸುವಾಗ ಗಂಡಸರೇ ನಮಗೆ ದೇ ವಿಲ್ ನಾಟ್ ಕೀಪ್ ಅ ರಿಗಾರ್ಡ್. ನೀವು ನಾನು ನೇರ ಪ್ರಶ್ನೆ ನಾನು ನಿಮಗೆ ಮಾಡ್ತೀನಿ, ಹೌ ವೆಲ್ ಯು ಹ್ಯಾವ್ ಥ್ಯಾಂಕ್ಡ್ ಯೋರ್ ವೈಫ್ ಸರ್? ಅಲ್ಲ, ನಿಮ್ಗೆ ಏನಾಗಿದೆ ಅದು ರೊಟೀನ್ ಆಗಿದೆ. ಹೌದು, ಮಾರ್ನಿಂಗು ಮಧ್ಯಾಹ್ನ ರಾತ್ರಿ ನಮಗೆ ಮಾಮೂಲಿ ಅಂತ. ಸೊ ಎವ್ರಿಬಡಿ ಟೇಕ್ಸ್ ಲೇಡೀಸ್ ಫಾರ್ ಗ್ರಾಂಟೆಡ್, ಬಟ್ ಮೈ CM ಹ್ಯಾಸ್ ನಾಟ್ ಟೇಕನ್ ಲೇಡೀಸ್ ಫಾರ್ ಗ್ರಾಂಟೆಡ್. ಮಾಡ್ತಾ ಇದ್ದಾರಾ, ಸರ್ವಿಸ್ ಮಾಡ್ತಾ ಇದ್ದಾರೆ, ಕೊಡೋಣ. 2,000 ಏನು ದೊಡ್ಡ ಎಲ್ಲ ವಿಷಯ ಇಲ್ಲ. ಯು ಆರ್ ಗಿವಿಂಗ್ ಕ್ರೋಸ್ ಆಫ್ ರುಪೀಸ್ ಟು ಅಂಬಾನೀಸ್ ಫ್ಯಾಮಿಲಿ, ಯುವರ್ ಫ್ಯಾಮಿಲಿ. ಈ 2,000 ನಮ್ಮ ಹೆಣ್ಮಕ್ಳಿಗೆ ಕೊಟ್ಟರೆ ಏನಾದ್ರು ನಾವು ಕಲ್ಕೊಳ್ತೀವ? 2,000 ಅಲ್ಲ, ಇನ್ನು ಮನ್ಸು ಮಾಡಿದ್ರೆ 1 ಲಕ್ಷ ನಾವು ಕೊಡ್ತೀವಿ ಅಂತ ನಾವು ಇನ್ನೊಂದು ಪ್ರಣಾಳಿಕೆ ಬಂದಿದೆ, ನಾವು ಅದನ್ನು ಮಾಡಿ ತೋರಿಸ್ತೀವಿ. ಬಟ್ ಪ್ರೊವೈಡೆಡ್ ಯು ಹ್ಯಾವ್ ಟು ರಿಲೀಸ್ ಪ್ರಾಪರ್ ಫಂಡ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್. ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಕಾರಣ.
ನಾವು ಇಲ್ಲಿ ಏನೋ ಉದ್ಧಾರ ಮಾಡ್ಬಿಡ್ತೀವಿ, ಗ್ಯಾರಂಟಿಗೆ ಕೊಡ್ಬಾಡ್ತೀವಿ ಅಂತ ನೀವು ಇಲ್ಲಿ ಸ್ಟಾಪ್ ಮಾಡಿದ್ರೆ ಯು ಆರ್ ಮೋಸ ಮಾಡ್ತಾ ಇರೋದು ಜನರಿಗೆ, ನಾಟ್ ಟು ದ ಗವರ್ಮೆಂಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ವೀಕ್ಷಕರೇ, ಒಂದು ಸಣ್ಣ ವಿರಾಮ ತಗೋತೀನಿ. ವಿರಾಮದ ನಂತರ ಮತ್ತೆ ನಮ್ಮ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸುರಯ್ಯ ಅವರೊಂದಿಗೆ ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Shining senses in your life. Desirable designs gives you treasured memory. Sharda Jewelers. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ನಮ್ಮ ಕೊಡಗು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸುರಯ್ಯ ಅವರೊಂದಿಗೆ ಕೆಲವು ಚುನಾವಣಾ ರಾಜಕಾರಣದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಮೇಡಮ್, ಬಹುಶಃ ಆಗಲೇ ತಾವು ಹೇಳಿದಾಗೆ ಏನು ಸರ್ಕಾರ, ಈಗ ರಾಜ್ಯ ಸರ್ಕಾರ ಏನು ಮಹಿಳೆಯರಿಗೆ ಈ ರೀತಿ ಕೆಲವು ಸವಲತ್ತುಗಳನ್ನು ಕೊಟ್ಟಿದೆ, ಯೋಜನೆಗಳನ್ನು ರೂಪಿಸಿದೆ. ಅದೇ ರೀತಿ ಕೂಡ ಏನು ಕಾಂಗ್ರೆಸ್ ಪಕ್ಷವೂ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ, 1 ಲಕ್ಷವನ್ನು ಕೊಡ್ತೀವಿ, ಪ್ರತಿ ಒಂದು ವರ್ಷಕ್ಕೆ 1 ಲಕ್ಷ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಂತೇಳಿ. ಇದು ಭಾಳಷ್ಟು ಮಹಿಳೆಯರಿಗೆ ಒಂದು ತಲುಪಿಸಲಿಕ್ಕೆ, ಕೆಲವರು ತಲುಪಿದೆ, ಕೆಲವರು ತಲುಪಿಲ್ಲ. ಇಟ್ಸ್ ಓಕೆ, ಅದು ಸಂಪೂರ್ಣ 100% ಏನೂ ರೀಚ್ ಆಗಲಿಲ್ಲ. ಅದ್ರ ಬಗ್ಗೆ ಮಹಿಳಾ ಘಟಕದ ವತಿಯಿಂದ ಯಾವ ರೀತಿಯ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ? ಸರ್, ಏನು ನಾವು ಸ್ಟಾರ್ಟ್ ಮಾಡಿದ್ದೀವಿ, ಅಟ್ ಲೀಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಡೆಲಿವರ್ ಸಮ್ ಅಮೌಂಟ್ ಆಫ್ ಮನಿ ವಿಚ್ ಹಸ್ ಕಮ್ ಫ್ರಮ್ ದ ಪಾರ್ಟಿ, ಅಂದರೆ ಫ್ರಮ್ ದ ಗೌರ್ಮೆಂಟ್. ಮತ್ತು ಈಗ 1 ಲಕ್ಷ ನಾವು ಏನು ಹೇಳ್ತಾ ಇದ್ದೀವಿ, ಅದಕ್ಕೆ ನಾವು ಶಾಸಕರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಬಗ್ಗೆ ನಾನು ಮಾತಾಡಬೇಕು. ಶಿ ಇಸ್ ಅ ವೆರಿ ಡೈನಾಮಿಕ್ ಲೇಡಿ ಆಫ್ ಕಾಂಗ್ರೆಸ್ ಪಾರ್ಟಿ. ಯಾವ ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಸ್ಫೂರ್ತಿ ತಂದಿದ್ದಾರೆ ಅಂದರೆ, ಶಿ ಇಸ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್ ಆಲ್ ಆಫ್ ಅಸ್. ಗ್ರಾಮೀಣ ದೇಶಕ್ಕೆ ಹೋಗಿ ಪ್ರತಿಯೊಬ್ಬರು ಮಹಿಳೆಗೆ ಒಂದು ಅವರು ಟೀಮ್ ಮಾಡಿದ್ದಾರೆ, ಮಾಡಿಬಿಟ್ಟು ಜನರಿಗೆ ಅದು ತಲುಪಿಸ್ತಾ ಇದೆಯಾ ಅಂತ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ತರ ಮಾಡಿ KPCC-ನಲ್ಲಿ ಅಪ್ಲೋಡ್ ಆಗ್ತಾ ಇದೆ ಫೀಡ್ಬ್ಯಾಕ್ಸ್. ಅದಕ್ಕೆ ಒಂದು ವಾರ್ ರೂಮ್ ಅಂತ ಮಾಡಿದ್ದಾರೆ. ಒಂದು ಇಮಿಡಿಯೇಟ್ಲಿ ಐ ಥಿಂಕ್ ಲಾಸ್ಟ್ ಮಂತ್ ದೇ ಹ್ಯಾವ್ ಲಾಂಚ್ ಅನ್ ಅದರ್ ಕಮಿಟಿ, ಗ್ಯಾರಂಟಿ ಕಮಿಟಿ ಅಂತ. ಅದಕ್ಕೆ ಒಂದು ಅಧ್ಯಕ್ಷರು ಇದ್ದಾರೆ, ಅಲ್ಲಿ ಒಂದು ಡಾಕ್ಟರ್ ಪುಷ್ಪಾವನ ಅಥವಾ ಒಂದು ಉಪಾಧ್ಯಕ್ಷರು ಮಹಿಳೆಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಅವರವ್ರಿಗೆ ಒಂದು ಸ್ಥಾನಮಾನ ಕೊಡ್ಕೊಂಡು ಬಂದಿದೆ ಕಾಂಗ್ರೆಸ್ ಪಾರ್ಟಿ. ವೈ ಐ ಮೀನ್ ಬರೀ ಅವರು ಗ್ಯಾರಂಟಿ ಕಾರ್ಡ್ ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸಲಿಲ್ಲ. ಸಿ ಫಾರ್ ದಟ್ ದೇ ಹ್ಯಾವ್ ಫ್ರೇಮ್ಡ್ ಒನ್ ಕಮಿಟಿ, ಸೊ ದಟ್ ಈಗ ಏನು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ದೇ ಹ್ಯಾವ್ ಟು ಕಲೆಕ್ಟ್ ದಟ್ ಫೀಲ್. ಈಗ ನಮ್ಮ ಜಿಲ್ಲೆನಲ್ಲಿ ಅಧ್ಯಕ್ಷರು ಇದ್ದಾರೆ, ಅದಕ್ಕೆ ಅಲ್ಲಿದ್ದು ಮೆಂಬರ್ಸ್ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಒಂದು ಮಹಿಳೆಯವರಿಗೆ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆ ನೀವು ಹೋಗಿ ಜನರ ಹತ್ರ ಯು ಗೆಟ್ ಇನ್ ಟಚ್ ವಿತ್ ದ ಪೀಪಲ್ ಆಫ್ ದ ವಿಲೇಜಸ್. ಅಲ್ಲಿ ನಮ್ಮ ರೈತರು ಇರಬಹುದು, ಅವ್ರಿಗೆ ಅಷ್ಟು ಮಾಹಿತಿಗಳು ಇರಲ್ಲ. ಓಕೆ, ಸೊ ಆ ಪೀಪಲ್ ಆರ್ ರೀಚಿಂಗ್ ದೋಸ್
ಪೀಪಲ್ ಈ ಯಾಕಂದ್ರೆ ಈ ಸ್ವಲ್ಪ ಟೈಮ್ನಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇರುವಾಗ ಆ ಅಮೌಂಟ್ಗಳು ತಲುಪಲ್ಲ. ಅವ್ರ ಡ್ಯೂಟಿ ಏನು, ದೇ ಹ್ಯಾವ್ ಟು ಗೋ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್, ಟೇಕ್ ದ ಫೀಡ್ಬ್ಯಾಕ್ ಆ್ಯಂಡ್ ಅಪ್ಡೇಟ್ ಟು KTC. ಇಷ್ಟು ಪ್ರತಿಯೊಂದು ಜಿಲ್ಲೆನಲ್ಲಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಆ ಕೆಲಸ ರಾಜ್ಯದಲ್ಲಿ ನಡೀತಾ ಇದೆ ಅಂದರೆ ಗೊತ್ತಾಗ್ತದೆ. ಬರೀ ಮಹಿಳೆಗೆ ಬರೀ ಫ್ರೀ ಬಸ್ ಫ್ರೀ ಮಾಡಿದ್ರೆ ಅದೇನು ಬೆನಿಫಿಟ್ ಇಲ್ಲ. ಸುಮ್ಮನೆ ತಪ್ಪಿ ಅವರು ಕಮೆಂಟ್ಸ್ ಮಾಡ್ತಾರೆ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಮುಂಚೆ ಯಾರು ಪ್ರಪಂಚ ನೋಡಲಿಲ್ಲ ಆ ಎಲ್ಲ ಹೆಣ್ಮಕ್ಳಿಗೆ ಒಂದು ಅವಕಾಶ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಅದಕ್ಕೆ ಒಂದು ಅಭಿನಂದನೆ ನಾವು ಪ್ರತಿಯೊಂದು ಮಹಿಳೆ ಕಡೆಯಿಂದ ನಮ್ಮ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಹಲವಾರು ಅವಕಾಶಗಳನ್ನ ನೀಡಿದೆ. ಬಹುಶಃ ಒಂದು ರೀತಿಯಲ್ಲಿ UT ಖಾದರ್ ಅಂತವರಿಗೆ ಒಂದು ಸಭಾಧ್ಯಕ್ಷರ ಸ್ಥಾನವನ್ನು ನೀಡುವಂಥದ್ದು ಮತ್ತು ಕೆಲವು ಭಾಳಷ್ಟು ಸ್ಥಾನಗಳನ್ನು ಕೊಟ್ಟಿದೆ ಕೂಡ. ಅದು ಒಂದು ರೀತಿಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಹೆಚ್ಚಿನ ಮಟ್ಟಿಗೆ ಸೆಳೆಯಲಿಕ್ಕೆ ಸಾಧ್ಯ ಆಗ್ತದ ಲೋಕಸಭಾ ಚುನಾವಣೆಯಲ್ಲಿ ಇದು ಅಂತ. ಸೊ ಅಲ್ಪಸಂಖ್ಯಾತರು ಯಾವಾಗಲೂ ಕಾಂಗ್ರೆಸ್ ಪಾರ್ಟಿಗೆ ಕೈ ಬಿಟ್ಟಿಲ್ಲ, ಕೈ ಬಿಡಲ್ಲ, ಒಂದು ನಂಬಿಕೆ ಇದೆ. ಯಾಕೆಂದ್ರೆ ಯು ಗಿವ್ ಅಸ್ ದ ಫೆಸಿಲಿಟಿ, ಯು ಡೋಂಟ್ ಗಿವ್ ಅಸ್ ದ ಫೆಸಿಲಿಟಿ, ಯು ಗಿವ್ ಅಸ್ ದ ಪವರ್. ನಾವು ಮುಂಚೆ ನಾವು ಇಂದಿರಾ ಗಾಂಧೀಜಿ ಟೈಮ್ನಲ್ಲಿ ಅಲ್ಪಸಂಖ್ಯಾತರು ಅವ್ರ ಹಿಂದೆ ನಿಂತೇ ಇರೋದು, ಇವತ್ತೂ ನಾವು ನಿಂತಿದ್ವಿ. ಈಗ 2 MLA ನಾನು ಬೇರೆ ಜಿಲ್ಲೆ ಬಗ್ಗೆ ಮಾತಾಡಲ್ಲ. UT ಖಾದರ್ ಸಾಹೇಬ್ರದ್ದು ಅವ್ರ ಸಿನ್ಸಿಯಾರಿಟಿ, ಅವ್ರದ್ದು ಎಫರ್ಟ್ಸ್ ನೋಡಿ ಆ ಮಟ್ಟಕ್ಕೆ ಅವರು ಬೆಳೆದಿರೋದು ಅವರೇ ಕಾರಣ. ಸೊ ಎವ್ರಿ ಮೈನಾರಿಟಿ ಲೀಡರ್ ಇಸ್ ಗಾಟ್ ದಟ್ ಕೆಪಾಸಿಟಿ. ಅದಕ್ಕೆ ನಾವು ಈ ಸಲ ಕೊಡಗು ಜಿಲ್ಲೆಗೆ ಪ್ರಸ್ತಾಪ ಮಾಡಿದ್ವಿ. 2 MLAಗೆ ಗೆಲ್ಲಿಸಲಿಕ್ಕೆ ನಮ್ಮ ಮೈನಾರಿಟಿ ಕಡೆಯಿಂದ ತುಂಬಾ ದೊಡ್ಡ ಪಾತ್ರ ಇದೆ. ಪೀಪಲ್ ಶುಡ್ ನಾಟ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. ಅದಿದೆ, ನಮ್ಮ ನಾಯಕರು ಏನು ಹೇಳಿದ್ದಾರೆ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಏನಾದರೂ ಸ್ಥಾನಮಾನ ನಮ್ಮ ಅಲ್ಪಸಂಖ್ಯಾತರು ಜನರಿಗೆ ತಲುಪಿಸ್ತಾರೆ ಅಂತ ಖಂಡಿತ ವಿಶ್ವಾಸ ನಮ್ಗೇನು ಬೇಡ. ಹೆಣ್ಮಕ್ಳಿಗೆ ಇರಲಿ, ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಸ್ ಸ್ವಲ್ಪ ಜಾಸ್ತಿ ಆಗಿ ಕೊಟ್ಟರೆ ಒಂದು ತುಂಬ ಒಳ್ಳೆ ಪ್ರತಿಯೊಬ್ಬರು ಜಿಲ್ಲೆ. ಈಗ ನಮಗೆ ಬರೀ ನಮಗೆ ಸ್ಥಾನಮಾನ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಗಿವ್ ಇಟ್ ಟು ದ ಸೊಸೈಟಿ ಅಂತ ನಾವು ಕೇಳ್ತಾ ಇರೋದು. ನಮಗೆ ಆಲ್ರೆಡಿ ಈಗ ನನ್ನ ಪರ್ಸನ್ ಇಫ್ ಯು ಟೇಕ್ ಮೀ, ತುಂಬ ಸಣ್ಣ ವಯಸ್ಸಲ್ಲಿ 3 ಅಧ್ಯಕ್ಷರಂತ ಅವ್ರು ಏನು ಗುರುತಿಸಿದ್ದಾರೆ ಆ ಇದು ಇಟ್ಕೊಂಡು ನಾವು ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಪಕ್ಷಕ್ಕೆ ಕೆಲಸ ಮಾಡಿದ್ವಿ. ಯಾವ ಕಪ್ಪು ಚುಕ್ಕಿ ನಮ್ಮ ಇದಕ್ಕೆ ಬಂದಿಲ್ಲ, ಮುಂದಿಗೆ ನಮ್ಗೆ ಬರಲ್ಲ ಅಂತ ಆ ವಿಶ್ವಾಸ ಇಟ್ಕೊಂಡಿದ್ವಿ. ಯಾಕಂದ್ರೆ ಮೈನಾರಿಟಿ ಫ್ಯಾಮಿಲಿಯಿಂದ ಬಂದು, ನನ್ನ ಮುಸ್ಲಿಂ ಫ್ಯಾಮಿಲಿಯಿಂದ ಬಂದು ಕೊಡಗು ಜಿಲ್ಲೆ ನನಗೆ ಎಷ್ಟು ಸ್ಪಂದನೆ ಕೊಡ್ತಾರೆ ಅಂತ ನಾನು ಅವ್ರು ಕೊಡಗು ಪ್ರತಿಯೊಬ್ಬರು, ಬರೀ ನಮ್ಮ ಮೈನಾರಿಟಿಗೆ ಅಂತ ಅಲ್ಲ, ಕೊಡವ ಕಮ್ಯುನಿಟಿಲಿ ಪ್ರತಿಯೊಬ್ಬರು ಜಾತಿ ಜೊತೆ ನಾವು ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದೀವಿ. ಕಾರಣ ನನಗೆ ಮಹಿಳಾ ಅಧ್ಯಕ್ಷರು 5 ವರ್ಷ ಟರ್ಮು ನನಗೆ ಮುಗಿಸ್ಲಿಕ್ಕೆ ಒಂದು ಇದಾಯಿತು. ನೆಕ್ಸ್ಟ್ ಈವನ್ ವಿ ಶುಡ್ ಬಿ ಪ್ರಮೋಟೆಡ್ ಆ್ಯಂಡ್ ದಿ ಅದರ್ ಪೀಪಲ್ ಬಿಹೈಂಡ್ ಮಿ ಆಲ್ಸೋ ಶುಡ್ ಗೆಟ್ ಪ್ರಮೋಟೆಡ್. ನಾವು ಬೆಳಿಬೇಕು, ಅವರು ಬೆಳೆಸ್ಬೇಕು. ನಾವು ಒಬ್ಬರೇ ಬೆಳ್ಕೊಂಡು ಹೋದ್ರೆ ಆಗಲ್ಲ. ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಹೆಣ್ಮಕ್ಳು ರಾಜಕೀಯಕ್ಕೆ ಇದ್ದಾರೆ, ಇಲ್ಲ ಅಂದ್ರೆ ಜಾಸ್ತಿ ಜನ ಹೆಣ್ಮಕ್ಳು ಕಾಣ್ತಾ ಇರಲಿಲ್ಲ. ಈಗ ನಾವು ವಿ ಹ್ಯಾವ್ ಟು ಪ್ರೆಸೆಂಟ್. ಯಾಕಂದ್ರೆ ಬರೀ ರಾಜಕೀಯ ಒಂದು ದಾರಿ ಅಲ್ಲ ಟು ಮೇಕ್ ಮನಿ, ಯು ಹ್ಯಾವ್ ಟು ಗಿವ್ ಸರ್ವಿಸ್ ಟು ದ ಸೊಸೈಟಿ. ಖಂಡಿತ ದುಡ್ಡದು ಆಸೆ ಪಟ್ಟು ರಾಜಕೀಯಕ್ಕೆ ಬರಲೇಬೇಡಿ. ಓಕೆ, ಇಫ್ ಯು ಹ್ಯಾವ್ ಅ ವಿಲ್ ಆಫ್ ಸರ್ವಿಂಗ್ ಪೀಪಲ್, ಪ್ಲೀಸ್ ಎಂಟರ್ ಪಾಲಿಟಿಕ್ಸ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಮಹಿಳೆಯರನ್ನ ತುಂಬ ಚೆನ್ನಾಗಿ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಬೇಡಿಕೆ ಏನಿರ್ಬೋದು ಅಂತ, ಮಹಿಳಾ ಕಾಂಗ್ರೆಸ್ಸಿಗರ ಬೇಡಿಕೆ ಏನಿರ್ಬೋದು ಅಥವಾ ಮಹಿಳಾ ಮತದಾರರ? ಮಹಿಳಾ ಕಾಂಗ್ರೆಸ್ ಬೇಡಿಕೆ ನಾನು ಅದೇ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಕ್ಯಾಟಗರಿನಲ್ಲಿ ಮಹಿಳೆ ಅವರು ಹೆಚ್ಚಾಗಿ ಅವರು ತಗೊಳ್ತಾ ಇಲ್ಲ. ಈಗ ನಮ್ದು ಹಿಸ್ಟ್ರಿ ನೋಡಿದ್ರೆ ಮೇಡಮ್ ಸುಮಾ ವಸಂತಿನ ತಗೊಳ್ಳೋಣ. ಶಿ ವಾಸ್ ಫ್ರಮ್ ದ SC ಕಮ್ಯುನಿಟಿ. ಅವ್ರಿಗೊಂದು ಅವಕಾಶ ಕೊಟ್ಟಿದ್ರು. ವೀನಾಚೆ ಮೇಡಮ್ಗೆ ಸುಮಾರು ಅವಕಾಶಗಳು ಕೊಟ್ಟರು ಫ್ರಮ್ ಕೊಡವ ಕಮ್ಯುನಿಟಿ. ಚಂದ್ರಕಲಾ ಮೇಡಮ್ಗೆ ಅವ್ರಿಗೇನು ಕೊಟ್ಟರು. ತಾರಾ ಎನ್ ನಂಬರ್ ಆಫ್ ಲೇಡೀಸ್ ಫ್ರಮ್ ದಿ ಅದರ್ ಕಮ್ಯುನಿಟೀಸ್ ವೇರ್ ರೆಕಗ್ನೈಸ್ ಇನ್ ಕೂಲ್. ಈವನ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಸ್ಲಿಂ ಕಮ್ಯುನಿಟಿ, ಮೈನಾರಿಟಿ ಕಮ್ಯುನಿಟಿ ಕಡೆಯಿಂದ, ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಕಡೆಯಿಂದನೂ ಅದೇ ರೀತಿಯಲ್ಲಿ ನಮಗೆ ಬೆಂಬಲ ಕೊಡಗು ಕಡೆಯಿಂದ ಸಿಗಬೇಕು. ಆಗ ಏನಾಗ್ತದೆ, ಇದು ಒಳ್ಳೆ ಸಂದೇಶ ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಹೋಗ್ತದೆ. ಸೊ ಈ ಸರಿ ಪ್ರತಿಯೊಂದು ಮಹಿಳೆ ಹಿಂದೆ ಇದ್ದೀವಿ. ಯಾಕಂದ್ರೆ ನಮ್ಮ ಕಡೆಯಿಂದ ಎಷ್ಟು ಆಗ್ತದೆ ಅಷ್ಟು ನಾವು ಈ ಸರಿ ಲಕ್ಷ್ಮಣ್ ಸರ್ ಅವ್ರಿಗೆ ಗೆಲ್ಸ್ಕೊಂಡೇ ಬರ್ತೀವಿ. ಯಾಕಂದ್ರೆ 99% ವಿ ಡೋಂಟ್ ನೋ, ವುಮೆನ್ಸ್ ಹಠ ಹಿಡ್ಕೊಂಡ್ರೆ ಸರ್ ಅದು ಹಾಗೆ ಆಗ್ತದೆ. ಆಯ್ತಾ? ಸೊ ವಾಟ್ ಎವರ್ ಎಫರ್ಟ್ಸ್ ವಿ ಹ್ಯಾವ್ ಗಿವನ್ ಟು ಮಿಸ್ಟರ್ ಕೊಂಡಣ್ಣ ಅಂಡ್ ಡಾಕ್ಟರ್ ಮಾಧವಗೌಡ ಡ್ಯೂರಿಂಗ್ ಹಿಸ್ ಎಲೆಕ್ಷನ್, ಮೋರ್ ದನ್ ದಟ್ ಹೆಚ್ಚಾಗಿ, ಅದರಿಂದ ಹೆಚ್ಚಾಗಿ ನಾವು ಲಕ್ಷ್ಮಣ್ ಸರ್ಗೆ ಕೆಲಸ ಮಾಡ್ತೀವಿ.
ಆ್ಯಂಡ್ ಇಟ್ ಡಿಪೆಂಡ್ಸ್. ಜನರನ್ನು ನಾನು ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ಇದೆ, ಬರೀ ಅವರು ಕ್ಯಾಟಗರಿ ನೋಡಿಕೊಂಡು ಮೋದಿ ಸರ್ದು ಇದು ನೋಡಿಕೊಂಡು ದಯವಿಟ್ಟು ಇದು ಮಾಡಬೇಡಿ. ಕ್ಯಾಂಡಿಡೇಟ್ ನೋಡಿ, ಯು ಯೋರ್ ಸೆಲ್ಫ್, ಎವ್ರಿಬಡಿ ಇಸ್ ಕ್ವಾಲಿಫೈಡ್ ಇನ್ ಕುರ್ಗ್ ಸರ್. ನಾವು ಈ ಥರ ಎಲ್ಲ ಬೇರೆ ಜಿಲ್ಲೆ ಥರ ನಮ್ಮ ಜಿಲ್ಲೆ ಇಲ್ಲ. ವಿ ಸಿ ವಾಟ್ ಕೈಂಡ್ ಆಫ್ ಕ್ಯಾಂಡಿಡೇಟ್ ವಿ ಹ್ಯಾವ್ ಬಿನ್. ಇಬ್ಬರು ಕ್ಯಾಂಡಿಡೇಟ್ ಇಟ್ಕೊಂಡು ನೀವು ಆಲೋಚನೆ ಮಾಡಿ, ನಮಗೆ ಇನ್ಫ್ಲೂಯೆನ್ಸ್ ಬೇಡ. ಈಗ ನಾವು ಆ್ಯಸ್ ಅ ಪ್ರೊಫೆಷನ್ ನಾನು ಮಾತಾಡ್ತೀನಿ, ಈ ಮೆರಿಟ್ ಸೀಟ್ ಅಂತ ಹೇಳ್ತಾರೆ ಮಕ್ಕಳಿಗೆ. ನನ್ನ ಹತ್ರ ದುಡ್ಡಿದೆ ಸರ್, ನಾನು ನನ್ನ ಮಗನಿಗೆ UK US ಕಳಿಸಿ ಓದಿಸ್ಬೋದು. ನನ್ನ ಮಗನಿಗೆ ಏನೇನಂದ್ರೆ ಮೆರಿಟ್ನಲ್ಲಿ ಬಂದರೆ ಮಾತ್ರ ನಿಮಗೆ ನಾನು ಪ್ರೊಫೆಷನಲ್ಗೆ ಹಾಕ್ಸ್ತೀನಿ, ಇಲ್ಲಾಂದ್ರೆ ಆಗ. ಬಿಕಾಸ್ ಅದರ್ವೈಸ್ ದೇ ವಿಲ್ ನಾಟ್ ವ್ಯಾಲ್ಯೂ ದಟ್ ಪೊಸಿಷನ್ಸ್. ಅದಕ್ಕೆ ನಾವು ಲಕ್ಷ್ಮಣ್ ಸರ್ ಏನಿದ್ದಾರೆ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ನಮಗೆ ಒಂದು ಡೈಮಂಡ್ ಸಿಗುತ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಸರ್ ಮತ್ತು DK ಸರ್ ಬಂದು 7 ಮುತ್ತು ರತ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಮುತ್ತು ರತ್ನ ಕೊಟ್ಟರೆ ಇಲ್ಲಿ ಹ್ಯಾಟ್ರಿಕ್ ಆಗೋದು. ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಸರಿ ನಮ್ಮ ಲಕ್ಷ್ಮಣ್ ಸರ್ ಬಂದರೆ ನೇರವಾಗಿ ಕಾಂಗ್ರೆಸ್ ಪಾರ್ಟಿಗೆ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಅದೇ ಟೈಮ್ನಲ್ಲಿ ಇತ್ತು ಅದರಿಂದ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿ ಮುಂದಕ್ಕೆ ಇರ್ತದೆ. Within a year we have got about 500 crores for development. What more you want? What more the people expect from poor? ಬರೀ ಡೆವಲಪ್ಮೆಂಟ್ ಅಲ್ಲ ಸರ್, ನಮಗೆ ಬೇರೆ ರಾಜಕೀಯ ಬೇಡ. ಡೆವಲಪ್ಮೆಂಟ್ ತಂದಿದಾರಲ್ಲ, ಮಾಡಿ ತೋರಿಸಿದಾರಲ್ಲ, ಇನ್ ದ ಸ್ಪ್ಯಾನ್ ಆಫ್ 1 year. ಇನ್ನು ನಮಗೆ 4 ವರ್ಷ ಇದೆ, ಗೆಲ್ಸ್ಕೊಂಡು ಬನ್ನಿ. ಸೆಂಟ್ರಲಿಂದ ಬೇಕಾದ್ರೆ ಫಂಡ್ಸ್ ತಗೊಂಡು ಏನೇನು ಕಾಮಗಾರಿ ಆಗಿಲ್ಲ ಪ್ರತಾಪ್ ಸಿಂಹ ಪೀರಿಯಡ್ ಟೈಮ್ನಲ್ಲಿ, ಅಟ್ಲೀಸ್ಟ್ ಆ ಕಾಮಗಾರಿ ನಾವು ಮಾಡಿ ತೋರಿಸ್ತೀವಿ ಅಂತ ಅದು ವಿಶ್ವಾಸ ನಮಗೆ. ಮೇಡಮ್, ಈಗ ವೃತ್ತಿಯಲ್ಲಿ ತಾವು ಕೂಡ ಇಂಜಿನಿಯರ್, ಲಕ್ಷ್ಮಣ್ ಅವರು ಕೂಡ ಇಂಜಿನಿಯರ್ ಇದ್ದಾರೆ. ಒಂದು ಮಹಿಳಾ ಮತದಾರ ಪರವಾಗಿ ಕೊಡಗು ಜಿಲ್ಲೆ ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ತಾವು ಏನು ಬೇಡಿಕೆ ಇಡ್ತೀರಿ? ಸರ್, ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಪೆಷಲಿ ಫಾರ್ ವುಮೆನ್ಸ್. ಎಸ್, ಅದು ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಹೊರಗಡೆ ಹೋದ್ರೆ ಗಂಡು ಮಕ್ಳು ಹೇಗೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹೆಣ್ಮಕ್ಳು, ನನಗೆ ಹೆಣ್ಮಕ್ಳು ಇಲ್ಲ, ಬಟ್ ಐ ಸಿ ದ ಪೇನ್ ಆಫ್ ದ ವುಮನ್. ಯಾಕಂದ್ರೆ ಇಲ್ಲಿ ತಂದೆ ತಾಯಿ ಬರೀ ಎಜುಕೇಶನ್ಗೆ ಅಂತ ಹೆಣ್ಮಕ್ಳಿಗೆ ಕಲಿಸ್ಬಿಡ್ತಾರೆ. ಅಲ್ಲಿ ಊಟದ ಖರ್ಚು, ಅವ್ರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬ್ಯಾಂಗ್ಳೂರಿಗೆ ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಇದೆ. ಸೊ ವಿ ಹ್ಯಾವ್ ಆಲ್ ಕ್ವಾಲಿಫೈಡ್ ಪೀಪಲ್ ಇನ್ ಪೂರ್. ಸೊ ಆ ಜನರಿಗೇನು ನಾವು ಜಾಬ್ಸ್ ಕೊಟ್ಟರೆ ಅವರು ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಾವು ಆ ಹೆಣ್ಮಕ್ಳಿಗೆ ಇಲ್ಲಿಂದ ಉಳಿಸ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೆಟ್ ಸಮ್ ಗುಡ್ ಜಾಬ್ ಆಪರ್ಚುನಿಟೀಸ್ ಟು ಕೊಡೋದು. ನನಗೊಂದು ದೊಡ್ಡ ಕನಸಿದೆ ಸರ್. ಸಿ ಫಾರ್ ದಟ್ ಎಕ್ಸಾಂಪಲ್, ನನಗೆ ಓದಲಿಕ್ಕೆ ಅಂತ ತುಂಬ ಇಷ್ಟ ಇತ್ತು. ನಾನು ಕ್ರೆಸೆಂಟ್, ಬಿಫೋರ್ ಐ ಕೇಮ್ ಆನ್ ಟು ಪಾಲಿಟಿಕ್ಸ್, ಕ್ರೆಸೆಂಟ್ ಸ್ಕೂಲ್ನಲ್ಲಿ ಒಂದು ಮ್ಯಾಥ್ಸ್ ಟೀಚರ್ ಇರಲಿಲ್ಲ. ಐ ಗಿವ್ ಫ್ರೀ ಎಜುಕೇಶನ್ ಟು ದೋಸ್. ಆ ಮಕ್ಕಳಿಗೆ ನಾನು 1 ವರ್ಷ ಫ್ರೀ ಎಜುಕೇಶನ್ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಕೊಟ್ಟೆ. ಸಿ ಎನಿವೇರ್ ಐ ಗೆಟ್ ಅನ್ ಆಪರ್ಚುನಿಟಿ ಟು ಸರ್ವ್ ಪಬ್ಲಿಕ್, ನಾನು ಅದನ್ನು ತಗೋತೀನಿ. ಅದೇ ಥರ ನನ್ನ ಒಂದು ಕನಸು ಏನಂದರೆ, ಒಂದು ಇಂಜಿನಿಯರಿಂಗ್ ಸ್ಪೆಷಲಿ ಫಾರ್ ವುಮೆನ್ಸ್ ವಿತ್ ಹಾಸ್ಟೆಲ್ ಫೆಸಿಲಿಟೀಸ್ ಆದರೆ ಅದ್ರಲ್ಲಿ ಸ್ವಲ್ಪ ಸ್ಕಾಲರ್ಶಿಪ್ಸು ಮೈನಾರಿಟೀಸ್. ಸೊ ಅದ್ರಲ್ಲಿ ಏನಾಗ್ತದೆ, ಮಲ್ಟಿಪಲ್ ಟಾಸ್ಕಿಂಗ್ ಆಗ್ತದೆ. ಮೈನಾರಿಟೀಸ್ ಇರಲಿ, ಈಗ ನೀವು ಎಷ್ಟು ಜನ ಮಕ್ಕಳಿಗೆ ನೀವು ಎಜುಕೇಶನ್ ಕೊಡ್ತೀರ ಸರ್, ಅಷ್ಟು ಎಕ್ಸ್ಪೋಜರ್ ಆಗ್ತದೆ ನಮ್ಮ ಜಿಲ್ಲೆ. ಆ್ಯಂಡ್ ವಿ ವಿಲ್ ನಾಟ್ ಹ್ಯಾವ್ ಆಲ್ ದಿಸ್ ಕಮ್ಯುನಲ್ ಕ್ಲಾಶಸ್ ಅನ್ಲೆಸ್ ದ ಪೀಪಲ್ ಆರ್ ಎಜುಕೇಟೆಡ್. ಯು ಕ್ಯಾನ್ ಅವಾಯ್ಡ್ ಆಲ್ ದಿಸ್ ಕಮ್ಯುನಲ್ ಕ್ಲಾಶಸ್. ನೀವು ಅವ್ರ ಹೆಣ್ಮಕ್ಳಿಗೆ ಆ ರೀತಿಗೆ ತೋರಿಸ್ಕೊಡಿ. ಸೊ ದೇ ದೆಮ್ಸೆಲ್ಫ್ ವಿಲ್ ಕಮ್ ಅಪ್ ಇನ್ ಲೈಫ್. ಓಕೆ ಮೇಡಮ್, ಖಂಡಿತವಾಗ್ಲೂ ಭಾಳ ಎಲ್ಲ ರೀತಿಯಲ್ಲೂ ಕೂಡ ಮಹಿಳೆಯರ ಏನು ಬೇಡಿಕೆ ಇರಬೇಕು ಮತ್ತು ಮಹಿಳಾ ಸಂಘಟನೆಗೆ ಎಲ್ಲವನ್ನು ಮಾತಾಡಿದ್ರಿ. ಕೊನೆಯದಾಗಿ ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ ಲಕ್ಷ್ಮಣ್ ಅವರಿದ್ದಾರೆ, ಅವ್ರ ಬಗ್ಗೆ ತಾವೇನು ಹೇಳೋದಂತಾರೆ? ಸರ್, ಲಕ್ಷ್ಮಣ್ ಸರ್ ಯಾವಾಗ ನಮ್ಮ ಕೊಡಗು ಜಿಲ್ಲೆಗೆ ಬಂದರು ಆ್ಯಸ್ ವಕ್ತಾರಾಗಿ, ನಾನು ಅವ್ರಿಗೆ ಬರೀ ಅಬ್ಸರ್ವ್ ಮಾಡ್ತಾ ಇದ್ದೆ. ಹೌ ಹಿ ಹ್ಯಾಂಡಲ್ಸ್ ದ ಸ್ಟ್ರಾಂಗ್ ಅಪೋಸಿಷನ್ ಪಾರ್ಟಿ BJP ಅವ್ರಿಗೆ, ಸ್ಪೆಷಲಿ ಮಿಸ್ಟರ್ ಪ್ರತಾಪ್ ಸಿಂಹಗೆ ಕೌಂಟರ್ ಕೊಡ್ತಾ ಇದ್ದು ವಿತ್ ಎವಿಡೆನ್ಸ್. ನಾನು ಇಷ್ಟುವರೆಗೆ ಎವ್ರಿ ಸ್ಪೋಕ್ಸನ್ ಸ್ಪೀಕ್ಸ್ ಆನ್ ದ ಡೆಸ್ಕ್, ಬಟ್ ಹಿಸ್ ಗಾಟ್ ರೆಕಾರ್ಡ್ಸ್ ಇನ್ ಹ್ಯಾಂಡ್. ಅಲ್ಲಿ ಮುಂದೆ ನಾನು ಅವ್ರ ಜೊತೆ ಒಂದು 2-3 ಪ್ರೆಸ್ ಮೀಟ್ಗೆ ಹೋಗಿದ್ದೀನಿ. ಐ ಯೂಸ್ ಟು ಗೆಟ್ ಇನ್ಸ್ಪೈರ್ಡ್. ಸಿ ವೆನ್ ಐ ಬಿಕಮ್ ಅನ್ ಪೊಲಿಟಿಷಿಯನ್, ಯು ಹ್ಯಾವ್ ಟು ಗ್ರೋ ಟು ದಟ್ ಲೆವೆಲ್. ಮತ್ತೆ ನೀವು ಹೋಗಿ ಅಲ್ಲಿ ಅಧಿಕಾರ ಕೇಳಬೇಕು. ಅಧಿಕಾರ ಕೊಟ್ಟಿಲ್ಲ ಅಂತಲ್ಲ ಪಕ್ಷ ಸರ್, ಅಧಿಕಾರ ಕೊಟ್ಟಿದೆ ಪಕ್ಷ. ಸಿ ಕೊಟ್ಟಾದ ಮೇಲೆ ಪಕ್ಷ ಯಾವ ರೀತಿನಲ್ಲಿ ನಿಮ್ಮ ಬೆನ್ನಲ್ಲಿ ನಿಂತಿದ್ದಾರೆ ಅಂದ್ರೆ ಇಸ್ ಅನ್ ಎಕ್ಸಾಂಪಲ್. ಸಿದ್ದರಾಮಯ್ಯ ಸರ್ ಮತ್ತೆ DK ಸಾಹೇಬರು ಹೋಗಿ ಸ್ಪರ್ಧೆ ಮಾಡಿ ನಾವಿದೆ ಅಂತ ಹೇಳಿದ ತಕ್ಷಣ he was prepared to get onto the field. Why? Because he is an engineer. ನಾನು ಅದೇ ಹೇಳಿದೆ, unless the foundation strong ಇಲ್ಲ, ಯಾವ ಇದನ್ನು ನಡಲಿಕ್ಕೆ ಆಗಲ್ಲ. 200%, 100% ಹೇಳ, 200% he has confidence to give full development to the society. ಅದಕ್ಕೆ ಈ ಥರ ಕ್ಯಾಂಡಿಡೇಟ್ ಪುನಃ ನಮ್ಮ ಕೊಡಗು ಜಿಲ್ಲೆಗೆ ಗೊತ್ತಿಲ್ಲ. ನಮ್ಮ ಕೊಡಗು ಜಿಲ್ಲೆಗೆ ಈ ಥರ, ಯಾಕಂದ್ರೆ ಮೈಸೂರು ಕ್ಷೇತ್ರದ್ದು ಇದು ಸ್ಪರ್ಧೆ, ಅವರು ಅದೇ ಸ್ಥಳೀಯವರು ಹೇಳಿ ಲಕ್ಷ್ಮಣ್ ಸರ್.
ಸರ್ ಕೊಡಗುಗೆ ಅವರು ಈ ಕಡೆ ಈ ಥರ ಬಂದುಬಿಟ್ಟು ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಅದು ಹೆಮ್ಮೆ ವಿಚಾರ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ಸರ್ ಆಲ್ಸೋ. ಯಾಕೆಂದರೆ ಹಿ ಈಸ್ ಅ ವೆರಿ ಸಿನ್ಸಿಯರ್ ವರ್ಕರ್. ನಾವು ಇಷ್ಟು ವರ್ಕರ್ಸ್ ನೋಡಿದ್ವಿ, ಹಿಸ್ ಸಿನ್ಸಿಯಾರಿಟಿ, ಬಿಕಾಸ್ ನಾವು ಪ್ರತಿಯೊಬ್ಬರಿಗೆ ಒಪ್ಕೊಳ್ಳಲ್ಲ ರಾಜಕೀಯದಲ್ಲಿ. ನಮಗೆ ಒಂದು ಮಾದರಿಯಾಗಿ ಅವರು ನಾವು ಒಂದು ಇದು ಮಾಡಿದ್ದೀವಿ, ಡಿಜಿಟಲ್ ಮೆಂಬರ್ಶಿಪ್ ಅಂತ ಮಾಡುವಾಗ ಹಿ ಸ್ಟುಡ್ ವಿತ್ ಅಸ್ ಡ್ಯೂರಿಂಗ್ ಫೀಲ್ಡ್ ವರ್ಕ್. ಆ್ಯಂಡ್ ಪ್ರತಿಯೊಂದು ಸಲ ನಮಗೆ ಫೋನ್ ಮಾಡಿ, ಯಾಕೆ ಇನ್ನೂ ಕಡಿಮೆ ಆಗ್ತಾ ಇದೆಯಲ್ಲ, ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಬಿಟ್ಟು ನಾಯಕರು ಹೊಟ್ಟೋಗ್ಬಿಡ್ತಾರೆ. ಹಿ ವಾಸ್ ನಾಟ್ ಅ ಪರ್ಸನ್. ಅವರು ಅಪ್ಡೇಟ್ ಮಾಡ್ತಾ ಇದ್ರು, ನಾವು ಅವ್ರಿಗೆ ಅಪ್ಡೇಟ್ ಕೊಡಬೇಕಿತ್ತು. ಈಗನು ನಾವು ಸ್ವಲ್ಪ ನಮ್ಮ ರಂಜಾನ್ ಟೈಮ್ನಲ್ಲಿ ನಾವು ಸ್ವಲ್ಪ ಚುರುಕಿರಲಿಲ್ಲ. ಯಾಕೆ ಯು ಆರ್ ರಿಫೈನಿಂಗ್ ಎನಿ ಪ್ರಾಬ್ಲಮ್. ದಟ್ ಈಸ್ ದ ಥಿಂಗ್ ವಾಟ್ ಅ ಲೀಡರ್ಶಿಪ್ ಕ್ವಾಲಿಟೀಸ್ ರಿಕ್ವೈರ್ಡ್. ಆ ಥರ ಇದ್ರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ. ಯಾಕಂದ್ರೆ ನಮ್ಮನೆ ಯಾವ ರೀತಿಯಲ್ಲಿ ನಾವು ಇಂಪ್ರೂವ್ ಮಾಡಬೇಕು ಅಂತ ಅದು ಆಲೋಚನೆ ಇದೆಯಲ್ಲ ಸರ್, ಅದಿದ್ರೆ ನಾವು ಇಡೀ ಪ್ರಪಂಚಕ್ಕೆ ಸರಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಓಕೆ ಮೇಡಮ್, ಒಬ್ಬರು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀರಿ. ನಮ್ಮ ಕ್ಷೇತ್ರದ ಮತದಾರರಿಗೆ ಮಹಿಳಾ ಅದರಲ್ಲೂ ಸ್ಪೆಷಲ್ ಆಗಿ ಮಹಿಳಾ ಮತದಾರರಿಗೆ ತಾವೇನಾದರೂ ಹೇಳೋದಿದ್ರೆ ದಯಮಾಡಿ. ಸೊ ಲಾಸ್ಟ್ ಟೈಮ್ ಪ್ರತಿಯೊಬ್ಬರು ಮಹಿಳೆಗೆ ನಾನು ಫಸ್ಟ್ ನಿಮ್ಮದು ಅಭಿನಂದನೆಗಳನ್ನು ನಾನು ತಲುಪಿಸ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಇದೇ ಥರ ನಾನು ಚಾನೆಲ್ ಮುಖಾಂತರ ಬಂದು ಅಪೀಲ್ ಮಾಡಿದ್ದೆ, ಪ್ರತಿಯೊಬ್ಬರು ಮಹಿಳೆ ನಮ್ಮ ಕ್ಯಾಂಡಿಡೇಟ್ಸ್ಗೆ ಗೆಲ್ಲಿಸಿ ಅಂತ. ಅದು ನೀವು ಖಂಡಿತ ಅದು ವಿಶ್ವಾಸ ಇಟ್ಕೊಂಡು ನಮಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಸೊ ಈ ಸಲಿನೂ ನಾವು ಲಕ್ಷ್ಮಣ್ ಸರ್ಗೆ ಒಳ್ಳೆ ಅಭಿವೃದ್ಧಿ ಪ್ರಕಾರ 3 ಕಡೆಯಿಂದ ಅವರು ಕೆಲಸ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ ಕಡೆಯಿಂದ ಅವರು ತುಂಬ ಒಳ್ಳೆ ಕ್ಯಾಂಡಿಡೇಟ್ ಅಂತ ಏನು ಆಯ್ಕೆ ಮಾಡಿ ಇಲ್ಲಿ ಕಳಿಸಿದ್ದೇವೆ. ಅವ್ರಿಗೆ ನಾವು ಈ ಸಲ ನಿರಾಶೆ ಮಾಡಬಾರ್ದು. ಪೊನ್ನಣ್ಣ ಸರ್ದು ಹೆಸರು ಬರಬೇಕು, ನಮಗೆ ಡಾಕ್ಟರ್ ಮತ್ತಗೌಡರದ್ದು ಹೆಸರು ಬರಬೇಕು. ಯಾಕಂದರೆ ಅವ್ರ ಎಫರ್ಟ್ಸಿಂದ ನಾವು ಈ ಕ್ಯಾಂಡಿಡೇಟ್ಗೆ ಗೆಲ್ಸ್ಕೊಂಡು ಬಂದಿದ್ದೀವಿ. ಮತ್ತು ನಾವು ಹೆಣ್ಮಕ್ಳದ್ದು ಎಫರ್ಟ್ಸ್ ಏನಿದೆ ಅಂತ ಈ ಸಲ ನಾವು ತೋರಿಸಲೇಬೇಕು. ಸೊ ಯಾವ ರೀತಿಯಲ್ಲಿ ಮತ್ತು ನಾವು ಏನು ಇಷ್ಟುವರೆಗೆ ನಮಗೆ ತಲುಪಿದೆ, ಗ್ಯಾರಂಟಿ ಸ್ಕೀಮ್ಸ್ ಆಗಲಿ, 2000 ಸ್ಕೀಮ್ಸು, ಬಸ್ ಫೆಸಿಲಿಟೀಸ್ ಇರಲಿ, ಕರೆಂಟ್ ಬಿಲ್, ಇದೆಲ್ಲ ನಮ್ಮ ಸರ್ಕಾರನೇ ಕೊಟ್ಟಿರೋದು. ಅದಕ್ಕೆ ನಾನು ನೇರವಾಗಿ ನಮ್ಮ ಹೆಣ್ಮಕ್ಳ ಹತ್ರ ಬಂದು ನಾನು ಕೇಳ್ಕೊಳ್ತಾ ಇದ್ದೀನಿ, ಈ ಸಲ ನೀವು ಗಟ್ಟಿಯಾಗಿ ನಿಂತಿದೆ 101% ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಕ್ಕೆ ಅವಕಾಶ ಸಿಗ್ತದೆ. ಗೆದ್ದ ತಕ್ಷಣ ಇನ್ನೊಂದು 1 ಲಕ್ಷದು ಏನು ಗ್ಯಾರಂಟಿ ಸ್ಕೀಮ್ ಈಗ ತಂದಿದ್ದಾರೆ, ಪ್ರತಿಯೊಂದು ಮಹಿಳೆಗೆ ಅದು ಸಿಗ್ತದೆ ಅಂತ ನಾವೇ ಖುದ್ದಾಗಿ ನಿಂತುಬಿಟ್ಟು ಪ್ರತಿಯೊಂದು ಮಹಿಳೆಗೆ ತಲುಪಿಸಲಿಕ್ಕೆ ಅಂತ ನಾವು ಜವಾಬ್ದಾರಿ ತಗೊಳ್ಳಿಕ್ಕೆ ನಾವು ರೆಡಿಯಾಗಿ. So once for all, I will appeal all the women of the Kodagu Jilenda. You are more educated and qualified women. Please don't get distracted to Modi ji's inspiration. But ನಾವು ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದು ಒಂದು ವಿಶ್ವಾಸ ಇಟ್ಕೊಂಡು ಈ ಸರಿ ನಮ್ಮ ಪಕ್ಷಕ್ಕೆ ನೀವು ಗೆಲ್ಲಿಸಲೇಬೇಕು ಅಂತ ಹೇಳ್ಕೊಂಡು ನಾನು ಹೇಳಿದ ಮಾತು. ಥ್ಯಾಂಕ್ ಯು. ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಕೊಡಗು ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮೋಡದ ಚೇರ್ಮನ್ ಕೂಡ ಆಗಿದ್ದಂಥದ್ದು, ಭಾಳಷ್ಟು ಒಂದು ರೀತಿಯ ಅನುಭವಿ ರಾಜಕಾರಣಿನೂ ಹೌದು. ಅವರ ಅನುಭವಗಳನ್ನು ನಮ್ಮೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಹಾಗೆ ಮಹಿಳಾ ಮತದಾರರ ಸಮಸ್ಯೆಗಳನ್ನು ಮತ್ತು ಅವರ ಬೇಡಿಕೆಗಳನ್ನು ಅದನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗೆ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.